ಅಕ್ರೂರ ಕೃತವರ್ಮ ರಾಜಬಾರ ರಾಜಬಾರ ರಚನೆಯಂತೆ ಹೋದೆ ವರಮಂತ್ರಿ ಶೇಖರನೇ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸತ್ಯ ಧರ್ಮದಿ ಬಾಳುತ್ತಿರುಹರ ಸತ್ಯ ಧರ್ಮದಿ ಸುಖದಿ ಬಾಳ್ವರೆ ರಾಜಬಾರ ರಚನೆಯಂತೆ ಹೋದೆ ವರಮಂತ್ರಿ ಶೇಖರನೇ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಸತ್ಯ ಧರ್ಮದಿ ಬಾಳುತ್ತಿರುಹರ ಸತ್ಯ ಧರ್ಮದಿ ಬಾಳುತ್ತಿರುಹರೆ ರಾಜಬಾರ ರಾಜಬಾರ ರಚನೆಯಂತೆ ಹೋದೆ ವರಮಂತ್ರಿ ಶೇಖರನೇ ಕೃತವರ್ಮ ನಮ್ಮ ಯಾದವ ಸೇನೆ ಯಾವ ರೀತಿ ನಮ್ಗೆ ತಿಳಿಸೋ ನಮ್ಮ ರಾಜ್ಯದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ಪ್ರಜೆಗಳು ಸುಖದಿಂದ ಬಾಳುತ್ತಿರುವರು ಮತ್ತೇನಪ್ಪಣೆ. ಬೇಷ್, ಬಹಳ ಸಂತೋಷ. ನಿನ್ನಂತ ಮಂತ್ರಿ ಎನಗಿರುವಾಗ ಕುಂದು ಕೊರತೆ ಇಲ್ಲ. ನಿನ್ನ ಪೀಠವನ್ನು ಅಲಂಕರಿಸು ಕೃತವರ್ಮ. ಪ್ರಭು ಪೇಲೆ ಸೈನ್ಯಾದಿನ ತಾನೆ ನಮ್ಮ ಸೈನ್ಯದ ರೀತಿಯ ಪೇಳೆ ಅಕ್ರೂರ ಕೃತವರ್ಮ ಸುತ್ತಲ್ಲಿರುತ್ತಿಹ ಶತ್ರು ರಾಜರು ಸುತ್ತಲ್ಲಿರುತ್ತಿಹ ಶತ್ರು ರಾಜರು ಕಪ್ಪ ಕಾಣಿಕೆಯ ತಂದೊಪ್ಪಿಸುವರೆ ಬೇಳೆ ಸೈನ್ಯದಿನ ತಾನೆ ನಮ್ಮ ಸೈನ್ಯದ ರೀತಿಯ ಬೇಳೆ ಕೃತವರ್ಮ. ನಮ್ಮ ಯಾದವ ಸರ್ ಯಾವ ರೀತಿ ಬೀಳಂತ ತಿಳಿಸು. ವಿಜ್ಞಾಪಿಸುವನು. ಬುಬ್ಬ ಲಾಲಿಸೆನ್ನಯ ಒಟವನಿಗ ಬುಬ್ಬ ಲಾಲಿಸೆನ್ನಯ ಬುಬ್ಬ ಲಾಲಿಸೆನ್ನಯ ಒಟವನಿಗ ಬುಬ್ಬ ಲಾಲಿಸೆನ್ನಯ ತನ್ನ ತಂಡದಲ್ಲಿ ಮಂಡಯ ಗೊಂಡ್ರಿಸು ತನ್ನ
ನಮ್ಮ ಸೈನ್ಯವು ದಶ ದಿಕ್ಕುಗಳಲ್ಲಿ ಸಂಚರಿಸುತ್ತಾ ಎದುರಾದ ವೈರಿಗಳ ರುಂಡವನ್ನು ಚಂಡಾಡಿ ಕಪ್ಪ ಕಾಣಿಗೆ ತಂದು ಖಜಾನೆ ತುಂಬುತ್ತಿರುವುದು ಮತ್ತೇಳ ಪಡೆ. ಬೇಷ್, ಬಹಳ ಸಂತೋಷವಾಯಿತು. ನಿನ್ನ ಪೀಠವನ್ನು ಅಲಂಕರಿಸು. ಅರುಷವಾನಂತನೋ 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 ದರೇಳು ಪ್ರಭುವೆಂದು ನಾ ಪುರವನು ನಾನು ಆಳುವೆ. ದರೇಳು ಪ್ರಭುವೆಂದು ನಾ ಪುರವನು ನಾನು ಆಳುವೆ. ವರ ಸಚಿವ ಸೇನಾಧಿಪತಿಗಳಿರೋ ತನಕ ಅರುಷವಾನಂತನೋ ಅರುಷವಾನಂತನೋ ಅರುಷವಾನಂತನೋ. ಸತ್ಯವಾನ ಮೀರದೆ ಕರ್ಮಕ್ಕೆ ತಲೆಬಾಗುವೆ. ಸತ್ಯವನ ಮೀರದೆ ಕರ್ಮಕ್ಕೆ ತಲೆಬಾಗದೆ ಅತಿಶಯ ಪೆಸರನ್ನು ಪಡೆದಿಹೆ ನಾನು. ಅತಿಶಯ ಪೆಸರನ್ನು ಪಡೆದಿಹೆ ನಾನು. ಅರುಷವಾನಂತನೋ ಅರುಷವಾನಂತನೋ ಅರುಷವಾನಂತನೋ. ಅಕ್ರೂರ ಕೃತವರ್ಮ, ನಿಮ್ಮನ್ನ ಪಡೆದೇ ನಾನೇ ಧನ್ಯನು. ನಿಮ್ಮ ಪೀಠದಲ್ಲೇ ಕುಳಿತುಕೊಳ್ಳಿ. ಬಲಭದ್ರನಿಗೆ ಜಯವಾಗಲಿ. ಸಮಾಚಾರವೇನು? ಪ್ರೇಷಿಷ್ಯನಾದ ದುರ್ಯೋಧನ ಮಹಾಪ್ರಭುಗಳು ಬರುತ್ತಿರುವರು. ಏನು, ದುರ್ಯೋಧನ ಬರುತ್ತಿರುವನೇ? ಆತನನ್ನು ರಾಜಮರ್ಯಾದೆಯಿಂದ ಕರೆತನ್ನಿ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನಮ್ಮ ರಾಜ ನರ್ತಿಕೆಯರನ್ನು ಬರಮಾಡಿ. ಬಾಳಿನರ ಸಮಯವಿದೆ, ಇದುವೇ ಗಂಧರ್ವ ಗಾನಸುದೆ. ಬಾಳಿನರ ಸಮಯವಿದೆ, ನೀನೇ ಸಕಲ ಕಲಾ ವಿಚಾರದ ನಯನ ಮನೋಗದ ನಾಟ್ಯವಿದೆ. ಕಿವಿಗಿಪಿನಾದದ ಗಾನಸುದೆ, ಬಾಳಿನರ ಸಮಯವಿದೆ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಸ್ವರ ಸಂಗೀತವ ಹಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ. ಈ ಶ್ರುತಿ ರಾಗ ತಾಳ ತಗದಿಮಿ ತಗ ಚೆಂಡು ತಗದಿಮಿ ತಗಜೆ ತಗದಿನ ಧಾಮ್ ತಗದಿನ 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 ಧಾಮ್ ತಗದಿನ 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 ಧಾಮ್ ತಗದಿನ ತಗದಿನ ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ. ಶ್ರುತಿ ರಾಗ ತಾಳ ಲಯವೆಲ್ಲ ಕೂಡಿ. ನಾದದಿ
ತಣಿಸುವ ನಾರದಿ ಮಾದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ಶೃಂಗಾರ ದರದ ವಿನಯ ಮಂದಿರ ಮಧುರ ವಿನ ಶೃಂಗಾರ ದರದ ವಿನಯ ಮಂದಿರ ಮಧುರ ವಿನ ಈಗವ ಬೆರೆತು ಅರಿತು ವಿಲಾಸದಳು ವಿರೋಧವನ್ನು ವಿಲಾಸದಳು ವಿನೋದವನ್ನು ವಿರಾಜಿಸು ಬಾಳಿನ ರಸಮಯ ಸಮಯವಿದೆ ಇದುವೇ ಗಂಧರ್ವ ಗಗನ ಸುದೆ ಇದುವೇ ಗಂಧರ್ವ ಗಗನ ಸುದೆ ಬಾಳಿನ ರಸಮಯ ಬಾಳಿನ ರಸಮಯ ಸಮಯವಿದೆ 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 ಭಲೆ ಭಲೆ ಯಾರಲ್ಲಿ ರಾಜನರ್ತಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸಿ ದುರ್ಯೋಧನ ಬರುವ ಸೂಚನೆಯನ್ನೇ ತಿಳಿಸದೆ ಒಮ್ಮಿಂದೊಮ್ಮೆ ಹೀಗೆ ರಭಸವಾಗಿ ಬರಲು ಕಾರಣವೇನು? ಇಷ್ಟನ್ನು ಪಾಂಡವರ ಪರವಾಗಿ ಹೋರಾಡಿದರೆ ನಾನು ನಿನ್ನ ಪರವಾಗಿ ಹೋರಾಡುವೆನು. ಹಾಗೆಂದು ಕಾಲ ವಿಳಂಬ ಮಾಡಬೇಡ ದುರ್ಯೋಧನ. ಯಾವುದಕ್ಕೂ ಭೀಷ್ಮ ದ್ರೋಣಾಚಾರ್ಯ ಹಿತೈಷಿಗಳನ್ನೇ ಮಾಡಿಕೊ. ಹೋಗಿ ಬಾ ದುರ್ಯೋಧನಿಗೆ ಮಂಗಳವಾಗಲಿ. ಕಾರ್ಯವು ದೇವನು ಬಲಹಾಯುಧವನ್ನು ಧರಿಸಿ ರಣರಂಗದಲ್ಲಿ ನಿಂತರೆ ಆತನನ್ನು ಗೆಲ್ಲಬಲ್ಲ ಧೀರನು ಯಾರಿರುವರು? ಇನ್ನು ಪಾಂಡವರ ಗತಿ ಅನಾದಿ. ಸಹಾಯ ಮಾಡುವುದಾಗಿ ಮಾತನ್ನು ಕೊಟ್ಟಿರುವನು. ಆತನೇನಾದರೂ ಹಲಾಯುಧದಾರನಾಗಿ ನಿಂತನೆಂದರೆ ಆತನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಾನು ಏನಾದರೂ ಒಂದು ಉಪಾಯವನ್ನು ಮಾಡಿ ಅಣ್ಣನನ್ನು ದುರ್ಯೋಧನನಿಂದಲೂ ಬೇರೆ ಮಾಡಲೇಬೇಕು. ಈಗ ನಾನು ಏನನ್ನು ಮಾಡಲಿ? ಯಾವ ಕಾರ್ಯವನ್ನು ಕೈಗೊಳ್ಳಲಿ? ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಅದು ಅಣ್ಣನನ್ನು ಹಿಂಬಾಲಿಸುವಂತೆ ಮಾಡುವೆನು. ಅದನ್ನು ಆತನಿಂದಲೇ ಕೊಲ್ಲಿಸಿದಾಗ ಅದರ ಪರಿಹಾರಕ್ಕಾಗಿ ಅಣ್ಣನು ನನ್ನ ಬಳಿಗೆ ಬಂದೇ ಬರುವನು. ಆಗ ತಕ್ಕ ತಂತ್ರಗಳನ್ನು ರೂಪಿಸಿ ಅಣ್ಣನನ್ನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಗೆ ಕಳಿಸುವೆನು. ಆತನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಕೈಗೊಂಡು ಹಿಂದಿರುವ ವೇಳೆಗೆ ಇಲ್ಲಿ 18 ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಮುಗಿಸಿಯೇ ಬಿಡುವೆನು. ಯೋಗಮಾಯೆ ಮೋಕಾಂದ ಕಾರದೊಳ್ಳು ಘನ ಮಾನವ ಜನ್ಮವು ಕುಣಿಯುವುದರಿರು ಮೋಕಾಂದ ಕಾರದೊಳ್ಳು
ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ಸಮೂಲ ಮಾಡುವೆ ಧರ್ಮವ ನುಡಿಸುವೆ ಸಮೂಲ ಮಾಡುವೆ ಧರ್ಮವ ನುಡಿಸುವೆ ಮೋಗನ ನಾರದೊಳು ಘನ ಮಾನವ ಜನ್ಮವು ಕುಣಿಯುವುದಲಿ ಮೋಗಂದ ಕಾರದೊಳು ಮೋಗಂದ ಕಾರದೊಳು ಮೋಗಂದ ಕಾರದೊಳು ಯೋಗಮಾಯೆ ಜಾಗರೂಕಳಾಗು ಬೇಗ ಒಂದು ಗೋವಿನ ರೂಪವನ್ನು ಧರಿಸಿ ಅಣ್ಣನನ್ನು ಹಿಂಬಾಲಿಸು. ಏನಿದು? ಯಾವುದೋ ಗೋವು ನನ್ನೊಂದೇ ಹಿಂಬಾಲಿಸ್ಕೊಂಡು ತಿಳಿದು ಬರುತ್ತಿರೋದಲ್ಲ. ಇರಲಿ, ಗದರಿಸಿ ನೋಡು. ಹೇ ಹೇ, ಏನಿದು? ಎಷ್ಟು ಗದರಿಸಿದರೂ ನನ್ನನ್ನೇ ತಿಳಿದು ಬರುತ್ತಿರುವುದಲ್ಲ. ಇರಲಿ, ಒಂದು ಸಣ್ಣ ಶಿಲೆಯಿಂದ ಹೊಡೆದೋಡಿಸುವನು. ಅಯ್ಯೋ ಶಿವ ಶಿವ, ಅಕ್ಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕ್ಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಕೋರಾಲೆನ್ನದೆ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೋರಾಲೆನ್ನದೆ ಗೋಮಾತೆಯನ್ನು ಕೊಂದೆನು ನಾನು ಕೋಪದಲ್ಲಿ. ಕೊಂದ ಪಾಪವ ಪರಿಹರಿಸಲು ಕೊಂದ ಪಾಪವ ಪರಿಹರಿಸಲು ಕಾಣೆನು ಉಪಾಯ, ಅಯ್ಯೋ ಕಾಣೆನು ಉಪಾಯ. ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಶಿವ ಶಿವ, ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣ ಬಿಟ್ಟಿತ್ತಲ್ಲ. ಏನು ಮಾಡಲಿ? ಯಾರಿಗೆ ಮೊರೆ ಹೋಗಲಿ? ಮರೆತಿದ್ದೇನು. ನನ್ನ ಸಹೋದರನ ಕೃಷ್ಣನನ್ನು ಕರೆದು ಈ ಪಾಪಕ್ಕೆ ಪರಿಹಾರ ಹುಡುಕುವೆನು. ಕೃಷ್ಣ ಕೃಷ್ಣ. ಅಗ್ರಜ, ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಗ್ರಜ, ಇಷ್ಟೊಂದು ತ್ವರಿತವಾಗಿ ನನ್ನನ್ನು ಸ್ಮರಿಸಲು ಕಾರಣವೇನು ಅಗ್ರಜ? ಈ ದಿನ ನಾನು ಉದ್ಯಾನವನ ಕಡೆ ಹೋಗುವಾಗ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿಕೊಂಡು ತಿವೇಲು ಬರುತ್ತಿತ್ತು. ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ಪ್ರಾಣ ಬಿಟ್ಟಿತು. ಕೃಷ್ಣ, ಏನು ಅಗ್ರಜ? ಗೋಹತ್ಯೆಯೇ ಶಾಂತಂ ಪಾಪ, ಶಾಂತಂ ಪಾಪ. ಗೋಹತ್ಯೆಯು ನಮ್ಮ ವಂಶಕ್ಕೆ ಕ್ಷೀಣವು, ಮಹಾಪಾಪವು. ಮುಂದೇನು ಗತಿ ಅಗ್ರಜ? ಕೃಷ್ಣ, ಈ ಪಾಪಕ್ಕೆ ಪರಿಹಾರವಿದ್ದರೆ ತಿಳಿಸೋ. ಇರುವುದು ಅಗ್ರಜ. ಇಂದಿನಿಂದ 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಕೈಗೊಂಡು ಹಲವಾರು ನದಿಗಳಲ್ಲಿ ಮಿಂದು ಹಲವಾರು ದೇವಾಲಯಗಳ ದರ್ಶನವನ್ನು ಮಾಡಿದರೆ ಈ ಪಾಪವು ಪರಿಹಾರವಾಗುವುದೆಂದು ನಮ್ಮ ಕುಲಗುರುಗಳಾದ ಸಾಂದೀಪ ಮುನಿಗಳು ಹೇಳುತ್ತಿದ್ದರು. ಈಗ ಆ ಕಾರ್ಯ ನಿಮ್ಮಿಂದ ಸಾಧ್ಯವೇ ಅಗ್ರಜ? ಏಕೆ ಸಾಧ್ಯವಿಲ್ಲ ಕೃಷ್ಣ? ಏಕೆಂದರೆ ಸೈನ್ಯ ಸಮೇತನಾಗಿ ಬಂದು ಆ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಮಾತನ್ನು ಕೊಟ್ಟಿರಿವೆಲ್ಲ. ಪಾಪ ಆ ದುರ್ಯೋಧನನ ಗತಿ ಏನಾಗಬೇಕು ಅಗ್ರಜ? ದುರ್ಯೋಧನನ ಗತಿ ಏನಾದರೆ ನನಗೇನಯ್ಯ? ನನಗೆ ಬಂದಿರೋ ಪಾಪ ಪರಿಹಾರ ಹೋದರೆ ಸಾಕು. ಕೃಷ್ಣ, ನಾನು ಇನ್ನೂ ಬರಲೇ? ಹೋಗಿ ಬಾ ಅಗ್ರಜ, ಇದೋ ವಂದಿಸುವೆನು. ನಡೆ ಅಗ್ರಜ, ನಿನ್ನನ್ನು ಈ ರೀತಿ ಉಪಾಯ ಮಾಡಿ ಕಳಿಸದೆ ಹೋದರೆ ನಿನ್ನನ್ನು ಗೆಲ್ಲುವವರು ಅದಾರಿದ್ದರು. ನೀನು 21 ದಿನಗಳ ಕಾಲ ಭೂಪ್ರದಕ್ಷಿಣೆಯನ್ನು ಕೈಗೊಂಡು ಹಿಂದಿರುಗುವ ವೇಳೆಗೆ ಇಲ್ಲಿ 18 ದಿನಗಳಲ್ಲಿ ಕುರುಕ್ಷೇತ್ರ ಯುದ್ಧವನ್ನು ಮಾಡಿ ಮುಗಿಸುವೆನು. ಎಲ್ಲರಿಗೂ ನನ್ನ ಈ ಸೀಟ್ ಮೇಲೆ ಕಣ್ಣಲ್ಲ.
ಕಾದಿರುವೆ ಮಂದಲಾಸ್ಯವ ಬೀರುವ ಚಂದಿರವದನೆ ಮಂದಲಾಸ್ಯವೆಲ್ಲಿದೆ ನೀ ಬರದೆ ಹಂಸಗಮನೆ ಬಾರೆ ಬಾರುತ್ತೇನೆ ಸೌಂದರ್ಯ ಸೌದಾಮಿನಿ ಬಾರೆ ಬಾರುತ್ತೇನೆ ಸೌಂದರ್ಯ ಸೌದಾಮಿನಿ ಪ್ರಿಯತಮನ ಮನದಲ್ಲಿ ಪ್ರೇಮದ ನಗುವನ್ನು ಚೆಲ್ಲಿ ಪ್ರಿಯತಮನಾಸನೆಯಲ್ಲಿ ನಿನ್ನ ಪ್ರೇಮದ ನಗುವನ್ನು ಚೆಲ್ಲಿ ಪ್ರೇಮವನುಳಿಸು ವಿರಹವ ತವಿಸು ಬಾರೆ ಬಾರು ಸೌಂದರ್ಯ ಸೌದಾಮಿನಿ ಮನ ಗೆದ್ದ ಚಂದದ ತಾರೆ ನಗೆಯಲ್ಲೇ ನಿಜೆ ತರುವ ಅಮೃತಧಾರೆ ಮನ ಗೆದ್ದ ಚಂದ್ರದ ತಾರೆ ನಗೆಯಲೆ ನಿಜೆ ತರುವ ಅಮೃತಧಾರೆ ಹೀರೆ ಗಂಭೀರ ರಸ ಕಾವ್ಯಧಾರೆ ಹೀರೆ ಗಂಭೀರ ರಸ ಕಾವ್ಯಧಾರೆ ಚಂದ್ರಮುಖಿಯ ಬಾರೆ ಪ್ರಾಣ ಸಖಿಯ ಬಾರೆ ಚಂದ್ರಮುಖಿಯ ಬಾರೆ ಪ್ರಾಣ ಸಖಿಯ ಬಾರೆ ನಿನ್ನಗೇರದೆ ಮಾತನಾಡದೆ ನಾನು ಬಾಳಲಾರೆ ಬಾರೆ ಬಾರೆ ಸೌಂದರ್ಯ ಸೌದಾಮಿನಿ ಮೋಹಿನಿಯ ಮಧುರ ಭಾಷೆಗೆ ಒಲಿದು ನಲಿದು ಬಾರೆ ಮರದ ಮೋಹಿನಿಯ ಮಧುರ ಭಾಷೆಗೆ ಒಲಿದು ನಲಿದು ಬಾರೆ ಚೆಲುವ ಚಂದ್ರಿಕೆಯ ಕಾವ್ಯ ಕನ್ನಿಕೆಯ ಅನ್ನ ಮನವ ಸೇರೆ ಓ ಪ್ರೇಮ ಜೋಡಿಯೇ ಬಾರು ಬಾರಾಗಿಯೇ ಚಂದ್ರಮುಖಿಯ ಬಾರೆ ಪ್ರಾಣ
ಬಾರೆ ಚಂದ್ರಮುಖಿಯ ಬಾರೆ ಪ್ರಾಣ ಸಖಿಯ ಬಾರೆ ಪ್ರೇಮದ ರಗಿಣಿಯ ಮುತ್ತಿನ ಮಣಿಯ ಸಲಿಗ ಬಾರೆ ಎಂದು ಪ್ರಿಯೆ ಬಾರೆ ಬಾರು ಸೌಂದರ್ಯ ಸೌದಾಮಿನಿ ಪ್ರಿಯೆ ಬಾರೆ ಬಾರು ಸೌಂದರ್ಯ ಸೌದಾಮಿನಿ ಪ್ರಿಯೆ ಬಾರೆ ಬಾರು ಪ್ರಿಯೆ ಬಾರೆ ಬಾರು ಪ್ರಿಯೆ ಬಾರೆ ಬಾರು ಸ್ವಾಮಿ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತೆ. ನಾನು ಮೊದಲೇ ಹೇಳಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನಲಿದಾಡುವುದೆಂದು. ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವೇನು ಅನಿವಾರ್ಯವಾಗಿ ಒದಗಿ ಬಂದಿರುವುದು. ಆದರೆ ಇದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ನಡೆಯದಂತಹ ಅಚಿತ್ಯ ಹತ್ಯಾಕಾಂಡ. ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ಕೌರವರ 11 ಅಕ್ಷೋಹಿಣಿ ಸೈನ್ಯದಳ ಮತ್ತೊಂದು ಕಡೆ. ಯುದ್ಧ ಯುದ್ಧ. ಈ ಯುದ್ಧವು ಮುಗಿದ ಮೇಲೆ ಮಾನವ ಕೋಟಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯೋರೋ ನಾ ಬೇರೆ ಕಾಣೆ. ಯುದ್ಧ ಯುದ್ಧ. ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ ಪ್ರೇಯಸಿ. ಪ್ರಭು, ಮಾನವ ಲೋಕವನ್ನು ಪ್ರಳಯಾವೃತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗಿಡಲಿಕ್ಕೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ? ನಾಮವಿಂದು ವಿಫಲ
ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ, ರುಕ್ಮಿಣಿ, ಈ ಮಾನವರನ್ನು ಪ್ರಳಯಾವರ್ತದಿಂದ ರಕ್ಷಿಸಿ ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪಗೆಡದಂತೆ ಶಾಂತಿ ಸಂಧಾನಕ್ಕೊಮ್ಮೆ ಪ್ರಯತ್ನಿಸಬಹುದಲ್ಲವೇನು? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ರುಕ್ಮಿಣಿ. ಪುರಾತನದ ಅಳಿವೆ ನೂತನದ ಅವಶ್ಯಕ. ಯುದ್ಧವಿಂದು ಅವಶ್ಯಕ. ಈ ಯುದ್ಧದಲ್ಲಿ ನಾನೊಂದು ಪುಣ್ಯದ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ಹಣ್ಣುಗಳನ್ನು ಬಿಟ್ಟು ಈ ಜಗತ್ತಿಗೆ ದರ್ಶನ, ವಿಜ್ಞಾನ, ರಾಜನೀತಿ ಇನ್ನೂ ಮುಂತಾದ ಅನಗ್ರ್ಯ ಫಲಪುಷ್ಪಗಳನ್ನು ನೀಡುವುದು. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ದೃಷ್ಟಿ ಮಾತ್ರದಿಂದಲೇ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲಿ ನೀನು. ಅದು ನುಡಿದು ಈ ರಕ್ತಪಾತದ ಅವಶ್ಯಕತೆ ಏಕೆ ಸ್ವಾಮಿ? ಭಾಮ, ಕಾಳಸರ್ಪ ಕಚ್ಚಿದವರನ್ನು ವಿಷಸ್ಪರ್ಶದಿಂದ ಛೇದಿಸಿದ ಹೊರತಾಗಿ ಮತ್ತಾವ ಉಪಾಯವೂ ಇಲ್ಲ ಪ್ರಿಯತಮ್ಮಿ. ಆರ್ಯಾವರ್ತಕ್ಕೀಗ ಅಂತಹ ದುರಾವಸ್ಥೆಯೂ ಉಂಟಾಗಿರುವುದು. ಅಧಿಕಾರದಿಂದ ಪ್ರವೃತ್ತರಾದ ರಕ್ತರ ನರನಾಡಿಗಳಲ್ಲಿ ಅಧರ್ಮದ ರೋಗವು ಅಂಕುರಿಸಿ ಅಧರ್ಮವು ಸ್ಥಾಪಿತವಾಗಿರುವುದು. ಅದನ್ನು ರಕ್ತ ವಿಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತಾಗಿ ಶಾಂತಿಯ ವಿಕಾಸವಾಗುವುದಿಲ್ಲ ರುಕ್ಮಿಣಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿರಲಿ. ಪ್ರಾಣೇಶ್ವರ, ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಈ ಘೋರ ಹತ್ಯಾಕಾಂಡ ನಿಲ್ಲಿಸಲಿ ಪ್ರಭು. ರುಕ್ಮಿಣಿ, ನಿನ್ನ ಮಾತಿನಂತೆಯೇ ಸಹ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು. ಪ್ರಯತ್ನಿಸಿ ನೋಡಿ ಸ್ವಾಮಿ. ಸಫಲವಾಗುವುದು. ಸಂಭ್ರಮಗೊಳಿಸಿದ ಅಧಿದೇವನೇ ಅಮ ಸಂಭ್ರಮಗೊಳಿಸಿದ ಅಧಿದೇವನೇ ಜಾದುಗೈದೆನ್ನ ಹೃದಯ ರಂಗವ ಜಾದುಗೈದೆನ್ನ ಹೃದಯ ರಂಗವ ಮೋದದಿ ಸೆಳೆದ ಕರಮಲ ಶ್ರೀ ಮೋದದಿ ಸೆಳೆದ ಕರಮಲ ಶ್ರೀ ಅಂಬುದಿ ಕಡಲ ಮಡಿಲಿ ನೋಡಿ ಬಂದ ಕ್ಷಣ ನೋಡಿ ಮಾಡಿರಿ ಕುರಿ ನೋಡರಿ. ಕಡಲ ಮಡಿಲಿ ನೋಡಿ ಬಂದ ಕ್ಷಣ ನೋಡಿ ಮಾಡಿರಿ ಕುರಿ ನೋಡರಿ. ಹೃದಯ ಬಲ್ಲಂಗಡಿ ದೇವಿಯೋ ನಿನ್ನ ಭಾವ ನಿರ್ಮಿಸಿದಾಗೆ ಅವಗುಣದ ಜಯ ಭಾಗವಿ ಅವದೇವಿಯೋ ನಿನ್ನ ಭಾವ ನಿರ್ಮಿಸಿದಾಗೆ ಅವಗುಣದ ಜಯ ಭಾಗವಿ ಶಿವಸತಿ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ಭವಾನಿಯೋ ಬ್ರಹ್ಮ ನರಸಿಂಹ ದೇವಿಯೋ ನಿನ್ನ ರೂಪ ರಚಿಸಂತ ಆ ಕುಂಚಕ್ಕೆ ನಿತ್ಯ ಬಲುವಲಿ ಚೆಲುವೆ ನಿನ್ನ ರೂಪ ರಚಿಸಂತ ಆ ಕುಂಚಕ್ಕೆ ನಿತ್ಯ ಬಲುವಲಿ ಚೆಲುವೆ ಸುರನಿಸು ಬೋರೆಯಲಿ ಶ್ರೀದೇವಿಯ ವರಿಸಿದನ
ಶುರದಿ ಶುಭೋದಯದಿ ಶ್ರೀದೇವಿಯ ವರಿಸಿದನ ಬಂದಣ್ಣ ಬಂದಿಯೋಳ ಆನಂದ ಪಡಿತು ಬಂದಣ್ಣ ಬಂದಿಯೋಳ ಆನಂದ ಪಡಿತು ಅಂಬುದಿನಿದಯಿಸಿ ಸಂಭ್ರಮಗೊಳಿಸಿದ ಅಧಿದೇವತೆ ಜಾದು ಗೈರಂಗ ಹೃದಯ ರಂಗವ ಅಮ ಜಾದು ಗೈರಂಗ ಹೃದಯ ರಂಗವ ಮೋದದಿ ಸೆಳೆದ ಮನಸ್ಸು ಮೋದದಿ ಸೆಳೆದ ಮನಸ್ಸು ಅಂಬುದಿ ಭಾವ ನಿರ್ಮಿಸಿದಾತ ನರಗುಣಶೀ ಜನಾರ್ದನ ಭಾವ ನಿರ್ಮಿಸಿದಾತ ನರಗುಣಶೀ ಜನಾರ್ದನ ಗೌರಿ ಮನೋಹರನೋ ಈ ವಾಣಿಯ ಕಥೆ ಬ್ರಹ್ಮನೋ ಗೌರಿ ಮನೋಹರನೋ ಈ ವಾಣಿಯ ಪತಿ ಬ್ರಹ್ಮನು ಮುಂಚಕ್ಕೆ ನಿತ್ಯ ಬಲಪಡಿಸಿದ ರೂಪದಲ್ಲಿ ಮುಂಚಕ್ಕೆ ನಿತ್ಯ ಬಲಪಡಿಸಿ ಸುರಭಿಸುವುದಯದೇ